ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಪಾಂಡವಪುರ. ನಾನಿವತ್ತು ಹೆಗ್ಗಡ ದೇವನಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಈ ಕ್ಷೇತ್ರದ ಶಾಸಕರು ಅನಿಲ್ ಚಿಕ್ಕಮಾದು ಅವರು. ಸತತ 2ನೇ ಬಾರಿಗೆ ವಿಜೇತರಾಗಿರುವಂತಹ ಅನಿಲ್ ಚಿಕ್ಕಮಾದು ಅವರು ಕ್ಷೇತ್ರದ ಮೇಲೆ ಸಾಕಷ್ಟು ಹಿಡಿತವನ್ನು ಸಾಧಿಸಿದ್ದಾರೆ. ಕರ್ನಾಟಕ, ಕೇರಳ ಎರಡೂ ರಾಜ್ಯಗಳ ಗಡಿಯನ್ನು ಹಂಚಿಕೊಂಡಿರುವಂತಹ ಈ ತಾಲೂಕು ಈ ಹಿಂದೆ ಹಿಂದುಳಿದ ತಾಲೂಕು ಅಂತಲೇ ಕುಖ್ಯಾತಿಯನ್ನು ಪಡೆದುಕೊಂಡಿತ್ತು. ಆದರೆ ಕಳೆದ ಹಲವು ವರ್ಷಗಳಿಂದ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತಿರುವಂತಹ ಈ ಕ್ಷೇತ್ರದಲ್ಲಿ ಇನ್ನೂ ಕೂಡ ಸಾಕಷ್ಟು ಸಮಸ್ಯೆಗಳಿವೆ ಅಂತಲೇ ಜನರು ಹೇಳ್ತಿದ್ದಾರೆ. 2 ಅಭಯಾರಣ್ಯಗಳನ್ನು ಹೊಂದಿರುವಂತಹ ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಇಲ್ಲಿ ಏನೆಲ್ಲ ಕಾರ್ಯವೈಖರಿಗಳು ಆಗಬೇಕು, ಜನರ ನಿರೀಕ್ಷೆಗಳು ಏನಿದೆ, ಈ ಕುರಿತು ಕ್ಷೇತ್ರದ ಜನರು ಏನು ಹೇಳ್ತಾರೆ ಬನ್ನಿ ಅವರಿಂದನೇ ಕೇಳಿಬರೋಣ. ಹೇಳಿ ಸರ್, ನಿಮ್ಮ ಎಮ್ ಎಲ್ ಎರು ಕೆಲಸ ಮಾಡ್ತಿದ್ದಾರೆ ಹೇಗೆ? ಪರವಾಗಿಲ್ಲ ಸರ್, ಪರವಾಗಿಲ್ಲ. ಒಳ್ಳೇದು ಕೆಟ್ಟದಕ್ಕೆ ಸಹಾಯ ಮಾಡ್ತಾರೆ ಸರ್. ಅಭಿವೃದ್ಧಿ ಕೆಲಸಗಳು ಸರ್ ಮಾಡ್ತಾಯಿದ್ದಾರೆ ಆಗ್ತಿದೆ. ಅಕ್ಕಪಕ್ಕ ಹಳ್ಳಿಲೆಲ್ಲ ರೋಡು, ಕರೆಂಟ್ ಚಾರ್ಜ್ ಇದೆಲ್ಲ ರೆಡಿ ಮಾಡ್ತಾಯಿದ್ದಾರೆ. 3 ಸಾರಿ ಒಂದೇ ಕುಟುಂಬದ ಎಮ್ ಎಲ್ ಎ ಗೆದ್ದಿರೋದು. ಆದರೆ ಗೌರ್ಮೆಂಟಿಂದ ಗ್ರಾಂಟು ಬರ್ತಾ ಇಲ್ವಲ್ಲ, ಅದರಿಂದ ಅಭಿವೃದ್ಧಿ 90 ಭಾಗ ಆಗಿಲ್ಲ. ಶಾಸಕರು ಅದೇ ಅವ್ರು ಮೈಸೂರು ವಾಸ ಇರ್ತಾರೆ, ಇಲ್ಲಿಗೆ ಬರ್ತಾರೆ ವಾರಕ್ಕೋ ಏನೋ. ಅವರು ಇಲ್ಲಿ ಕ್ಷೇತ್ರದ ಜನ ಎಲ್ಲ ಸ್ವಲ್ಪ ಹಿಂದುಳಿದು ತಾಲೂಕಲ್ವ ಇದು, ಅದರಿಂದ ಜನಗಳು ದುಡ್ಡು ಕಾಸು ಇಸ್ಕೊಂಡು ಓಟ್ ಹಾಕ್ಬಿಟ್ಟವ್ರೆ. ನಾನೀಗ ಎಸ್ ಟಿ ಕೋಟೆ ವಿಧಾನಸಭಾ ಕ್ಷೇತ್ರದ ವಿಶ್ವನಾಥ ಬಡಾವಣೆಯಲ್ಲಿದ್ದೀನಿ. ಇಲ್ಲೊಂದಷ್ಟು ಮಂದಿ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ಹೇಳಿ, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಿಲ್ಲ. ಏನೆಲ್ಲ ಸಮಸ್ಯೆಗಳಿದೆ? ಸಮಸ್ಯೆಗಳು, ರೋಡ್ದು ಸಮಸ್ಯೆಗಳು ತುಂಬನೇ. ಈ ಕಡೆ ಡ್ರೈನೇಜ್ಗಳು ಮತ್ತು ನೀರಿನ ವ್ಯವಸ್ಥೆಗಳು ತುಂಬನೇ ಸಮಸ್ಯೆಗಳೈತೆ. ಈ ಕಡೆ ಎಲ್ಲ ನೋಡಬೇಕು ಅಂತ ಹೇಳಿದ್ರೆ ಪಾಪ ಇಲ್ಲಿ ಓಡಾಡೋಕ್ಕೇ ಸಮಸ್ಯೆ ಅಂತ ಹೇಳಿದ್ರೆ ತುಂಬನೇ ನಮಗೆ ಆಗಿರೋಂಥದ್ದು ರೋಡ್ದೇ ಸಮಸ್ಯೆ. ಇಲ್ಲಿ ಮೂಲ ಸೌಕರ್ಯತೆ ಇಲ್ಲಿ 12ನೇ ವಾರ್ಡ್ನಲ್ಲಿ ಏನೂ ನಡೆದಿಲ್ಲ. ಡ್ರೈನ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಜಂಗ್ಲ್ ಕಟ್ಟಿಂಗ್ ಆಗಿರ್ಬೋದು. ಈಗ ನೋಡಿ, ಕಾಡು ಪಕ್ಕದಲ್ಲಿರೋದ್ರಿಂದ ಚಿರತೆಗಳೆಲ್ಲ ಮನ ಒಳಕ್ಕೆಲ್ಲ ಬಂದು ನಾಯಿ ನರಿ ಎಲ್ಲನೂ ಹಿಡಿಯೋದು, ಇದೆಲ್ಲ ಅನಾಹುತಿ ಸಿಕ್ಕಾಮಟ್ಟ ಐತಿ. ಅದು ಶಾಸಕರು ಅಂದ್ರೆ ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದಿದ್ರು. ಈ ಕಡೆ ಅವ್ರ ಪಾಪ ಈ ಕಡೆ ಒಂದು ರೋಡ್ ಕೂಡ ನೋಡೋಕೆ ಬಂದಿಲ್ಲ ಈ ಕಡೆಗೆ. ಸರ್ ಅಭಿವೃದ್ಧಿ ಆಗಿಲ್ಲ ಸರ್. ತುಂಬ ನಾವು ಇಲ್ಲಿಗೆ ಬಂದು ಒಂದು 20 ವರ್ಷನೇ ಆಯಿತು ಏರಿಯಾಗೆ ಬಂದು. ಆವಾಗಲಿಂದನೂ ಅಭಿವೃದ್ಧಿ. ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಸರಿಯಾಗಿ ರಸ್ತೆ ವ್ಯವಸ್ಥೆ ಇಲ್ಲ. ನಮ್ಮ ಮುಖ್ಯ ರಸ್ತೆಗೆ ಸರಿಯಾದ ಒಂದು ಸೇರುವಂಥ ಒಂದು ರಸ್ತೆ ಇಲ್ಲ. ನಾವು ಬಳಸ್ಕೊಂಡು ಹೋಗ್ಬೇಕಿಲ್ಲ, ಕೆಳಗಡೆಯಿಂದ ಬಳಸ್ಕೊಂಡು ಹೋಗ್ಬೇಕು. ಮಳೆ ನೀರು ಬಂದರೆ ಫುಲ್ ಮನೆಗಳಿಗೆ ನುಗ್ಗುತ್ತೆ. ಏನಾದ್ರು ನೀರು ಪ್ರಾಬ್ಲಮ್ ಆದಾಗ ಸರಿಯಾಗಿ ನಿಂತಿಲ್ಲಿ ಮುಖಂಡರುಗಳು ಅದನ್ನು ಸರಿಯಾಗಿ ನಮಗೆ ಸಡನ್ನಾಗಿ ನೀರನ್ನ ಒದಗಿಸಲ್ಲ. ತುಂಬ ಸಮಸ್ಯೆ ಇದೆ ಇಲ್ಲಿ. ನಾನೀಗ ಎಚ್ ಟಿ ಕೋಟೆ ವಿಧಾನಸಭಾ ಕ್ಷೇತ್ರ ಶಾಂತಿಪುರದಲ್ಲಿದ್ದೀನಿ. ಅಭಿವೃದ್ಧಿ ಕಡಿಮೆ ಸರ್, ಕಡಿಮೆ ಅಭಿವೃದ್ಧಿ ಅಂತೂ ಫುಲ್ ಕಡಿಮೆ. ಏನು ಒಂದು ರೋಡ್ ಮಾಡಲ್ಲ, ಏನಿಲ್ಲ, ಯಾವುದೂ ಇಲ್ಲ ಇಲ್ಲಿ, ಏನಿಲ್ಲ. ಒಂದು ನೋಡಿ, ಇಲ್ಲೇ ನೋಡಿ, ಇದು ಹುಣಸೂರು ರೋಡು, ಹುಣಸೂರು ಹೈವೇ ಮೇನ್ ರೋಡ್ ಇದು. ಇದೇ ನೋಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಇಲ್ಲ. ಹಳ್ಳಿ ಪಳ್ಳಿಗಳಂತೂ ಕೇಳಲೇಬೇಡಿ. ಹಳ್ಳಿ ಪಳ್ಳಿಲಿ ಗಾಡಿನೂ ತಗೋಕ್ಕಾಗಲ್ಲ ಬಿಡಿ. ಪಾಪ ಅದು ಹೆಂಗೆ ಜೀವನ ಮಾಡ್ತಾರೆ ಅನ್ನೋದೇ ಅರ್ಥವಿಲ್ಲ. ಅಭಿವೃದ್ಧಿ ಏನೂ ಇಲ್ಲ, ಸ್ವಲ್ಪ ಮಾಡವ್ರೆ. ಎಲೆಕ್ಷನ್ ಟೈಮಲ್ಲಿ ಬಂದು ಸೊಸೈಟಿ ಮಾಡಿದ್ರು, ಈಗೇನೂ ಇಲ್ಲ. ರೋಡ್ನ ಪ್ರಾಬ್ಲಮ್ಮು, ಮೇನ್ ರೋಡ್ ಏನು ಸುಮಾರಾಗಿದೆ. ಇನ್ನು ಒಳಗೆ 3 4 ಕಿಲೋಮೀಟ್ರ್ ಹಳ್ಳಿಗೆ ರೋಡ್ ಇಲ್ಲ. ಬೇಕಾದಷ್ಟು ಗೋಗರ ಕಣ್ಣು ಮಾಡ್ತಾ ಇಲ್ಲ. ಏನಂತಾರೆ ಸರ್ ನಿಮ್ಮ? ಮಾಡ್ತೀವಿ ಹೋಗಿ ಅಂತ ಹೇಳ್ತಾರೆ. ಅಳತೆ ಕಳಿಸ್ತೀವಿ, ಅವ್ರು ಕಳಿಸ್ತೀವಿ, ನಮ್ಮ ಅಸಿಸ್ಟೆಂಟ್ ಕಳಿಸ್ತೀವಿ ಅಂತಾರೆ ಅಷ್ಟೇ. ಸ್ಟೂಡೆಂಟ್ಸ್ಗಳಿಗೆ ಏನು ಪ್ರಾಬ್ಲಮ್? ಸ್ಟೂಡೆಂಟ್ಗಳಿಗೆ ಅಂತಂದರೆ ಏನು ಸೌಲಭ್ಯ ಸಿಗ್ತಾಯಿಲ್ಲ ಸರ್ ಸರಿಯಾಗಿ. ಬಸ್ ವ್ಯವಸ್ಥೆ ಇಲ್ಲಿ ಬಸ್ ಹಾಕ್ಸಿ ಅಂತ ಹೇಳ್ತಿದ್ರು, ಅದು ಇನ್ನೂ 1.5 ವರ್ಷ ಆಯಿತು, ಇನ್ನೂ ಹಾಕ್ಸಿಲ್ಲ. ಎಷ್ಟು ಕಿಲೋಮೀಟ್ರ್ ನಡಿಬೇಕಾಗುತ್ತೆ ಸರ್? 1.5 ಕಿಲೋಮೀಟ್ರ್ ಡೈಲಿ ನಡಿಬೇಕು ಸರ್. ಅಪ್ಪ ನಾವು ರೋಡೇ ಸಮಸ್ಯೆ ಸರ್ ನಮಗೆ ಈಗ ನಮ್ಮೂರು 8 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಆ ರೋಡೇ ಸರಿ ಇಲ್ಲ ಸರ್. ಆ ರೋಡು ಮಿನಿಮಮ್ ಈಗ ನಾವು ಬಂದು ಇವ್ರಿಗೆ 7 ವರ್ಷ ಆಯಿತು. 7 ವರ್ಷದಿಂದ ಆ ರೋಡ್ ಮಾಡಿಸಿಲ್ಲ ಯಾರು. ಸುಮ್ಮನೆ ಈಗ ಯಾರು ಮಾಮೂಲಿ ಪೇಷೆಂಟ್ಗಳ ಬರಬೇಕು ಅಂದರೆ ರೋಡಲ್ಲಿ ತುಂಬಾ ಕಷ್ಟ ಇದೆ. ಆ ರೋಡಲ್ಲಿ ಓಡಾಡ್ತಾರೆ, ತುಂಬಾ ಕಷ್ಟ ಇದೆ ಸರ್ ಆ ರೋಡಲ್ಲಿ ಓಡಾಡೋದು. ಹಾಸ್ಪಿಟ್ಲಿಗೆ ಬರೋರು ತುಂಬ ಪ್ರಾಬ್ಲಮ್ ಆಗ್ತಿದೆ, ಬೈಕಲ್ಲಿ ಬರೋಕ್ಕೂ ಆಗ್ತಿಲ್ಲ. ಸೊ ನಮಗಾಗಿ ರೋಡ್ ಮಾಡಿಸ್ಕೊಡ್ಬೇಕು ಅಂತ ಎಮ್ ಎಲ್ ಎ ಹತ್ರ ಕೇಳ್ಬೋದು. ಊರು ಬೆಳ್ತೂರು ಅಭಿವೃದ್ಧಿ ಆಗಿದೆಯಾ ಹೆಂಗೆ? ಅಭಿವೃದ್ಧಿ ಅಂದರೆ ಚಾನಲ್ ಆಗಿಲ್ಲ, ಡ್ರೈನೇಜ್ ಆಗಿಲ್ಲ, ನೀರಿಲ್ಲ, ಕುಡಿಯೋ ನೀರು ಕಷ್ಟ ನಮ್ಗೆ. ಏನು ಮಾಡೋಣ, ರೋಡ್ ಇಲ್ಲ.
ಬಗೆಹರಿಸಿಲ್ವಾ ಏನು ಮಾಡ್ತಿಲ್ಲ. ಯಾರು ಬೇಕಾದ್ರೂ ಮಾಡ್ಕೋತಾರೆ. ರೋಡೇ ಮಾಡಿಲ್ಲ, ಭಾರಿ ಹಿಂಸೆ, ಎರೆಮಣ್ಣು ಹಿಂಸೆ. ಆಮೇಲಾಗ ಯಾರಿಗೂ ಬೇಕೋ ಅವ್ರು ಮಾಡ್ಕೋತಾರೆ. ಈ ಕಡೆ ಇಲ್ಲ, ಆ ಕಡೆ ಉಂಟು. ಏನು ಅಭಿವೃದ್ಧಿ ಅದು ಇಲ್ಲ, ಆಗಿಲ್ವೇಲಿ ಇಲ್ಲ, ಕಾಣ್ತಾ ಇಲ್ಲ ನಿಮ್ಗೆ. ಅಭಿವೃದ್ಧಿ ಆಗಿಲ್ಲ, ಇದಿಷ್ಟು ನೋಡ್ಕೋದ್ರೆ ಸಾಕು ನೀವು ಆಗದ ಅಂತ. MLA ಸಾಹೇಬ್ರು ಯಾವ ಎಮ್ಮೆಲೂ ಇಲ್ಲಪ್ಪ, ಎಮ್ಮೆಲೂ ಇಲ್ಲ, ಹೋಗಿ ಅದು ಯಾತಕ್ಕೆ ಪ್ರಯೋಜನ? ಅನಿಲ್ ಚಿಕ್ಕಮಾದವ್ರು ಬರಲ್ವ? ಮತ್ತೆ ನನಗೆ ಜ್ಞಾನ ಬಂದಾಗ ಯಾರ ಓಟು ಗಿಟ್ಟು ಬೇಕಾದ್ರೆ ಕೆಲಸ ಕಾರ್ಯಗಳು ಬೇರೆ ಎತ್ತಕ್ಕೆ ಬಂದ ಕೆಲಸ ಇಲ್ಲ, ಕಾರ್ಯವೂ ಇಲ್ಲ. ನಮ್ಮ ತಾಲೂಕಲ್ಲಿ ಏನು ಕೇಳಲೇ ಬೇಡ, ಸುಮ್ಮ ಹೋಗಿ ಅದು ಎತ್ತ ಕೇಳ್ದಾರೆ. ಹಿಂದುಳಿದ ತಾಲೂಕು ಹಿಂದುಳಿದ ತಾಲೂಕೇ ಇದು, ಏನೂ ಇಲ್ಲ. ಹೋಗಿ ಮುಂದಕ್ಕೆ ನೋಡಿ ಗೊತ್ತಾಯ್ತು ನಿಮಗೆ. ಏನು ಸಮಸ್ಯೆಗಳು? ರೋಡು ಏನೂ ಇಲ್ಲ, ಹೋಗಿ ಸೌಲಭ್ಯನೇ ಇಲ್ಲ. ಹಾಗೆ ಎದ್ಕೊಂಡು ಹೋದಾಗ ಓರು ಅಷ್ಟೇ ಅವರು, ಅಷ್ಟೇ ಅವ್ರ ಕೆಲಸ ಅದು. ನೋಡ್ಕೊಂಡು ಹೋಗ್ಬೇಕು, ನೀವು ಹೆಂಗೆ ಕೇಳ್ಕೊಂಡು 4 ಜನ ಕೇಳ್ಕೊಂಡು ಹೋಗಿ. ಅನಿಲ್ ಚಿಕ್ಕಮಾದವ್ರು ಬರಲ್ವ ಸರ್ ಇಲ್ಲಿಗೆ? ಬರ್ತಾರೆ, ಯಾವಲೇ ಒಂದ್ಸಲಿ ಜ್ಞಾನ ಬಂದಾಗ ಬರ್ತಾರೆ, ಹೋಗ್ತಾರೆ. ಅನಿಲ್ ಚಿಕ್ಕಮಾದವರು ಗೆದ್ದದು ಟೌನ್ಗೆ ಬರ್ತಾರೆ, ಹೋಯ್ತಾರೆ. ಹಳ್ಳಿಲಿ ಏನು ಸಮಸ್ಯೆ ಅಂತಲೂ ಕೇಳಲ್ಲ. ಈ ಗದ್ಗೆ ರೋಡ್ನದು ಅಲ್ಲಿ ಗಂಟೆ ಹೋದ್ರೂ ಏನು ಧೂಳು ಮನೆಗೆಲ್ಲ ತುಂಬ್ಕತ್ತ, ಕಣ್ಣು ಮೂಗೆಲ್ಲ ತುಂಬ್ಕತ್ತ. ಇದುವರೆಗೂ ತಿರುಗಿ ನೋಡಿಲ್ಲ. ನಾನೀಗ HD ಕೋಟೆ ವಿಧಾನಸಭಾ ಕ್ಷೇತ್ರದ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆಯ ಪಕ್ಕದಲ್ಲಿದ್ದೀನಿ. ಇಲ್ಲಿ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ನಿಮ್ಮ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ನಾವು ಅಂಥ ಶಾಸಕರನ್ನ ಪಡೆಯೋಕ್ಕೆ ಪುಣ್ಯ ಮಾಡಿದ್ವಿ ಸರ್. ಇದಕ್ಕೆ ನಮ್ಮ ತಾಲೂಕು ಜನತೆ ಪುಣ್ಯ ಮಾಡಿದ್ದು ಸರ್. ಇದಕ್ಕೆ ಅಂಥವ್ರನ್ನ ಪಡಿಬೇಕಾದ್ರೆ ಏನೆಲ್ಲ ಕೆಲಸ ಮಾಡಿದ್ದಾರೆ ಸರ್? ಏನೆಲ್ಲ ಕೆಲಸ ಮಾಡಿದ್ದಾರೆ? ಯಾಕಂದರೆ ಏನು ಒಂದು ಹಿಂದುಳಿದ ತಾಲೂಕು ಅಂತ ಒಂದು ಹಣಪಟ್ಟಿ ಇದೆ ಸರ್, ಅದು ಭಾಳ ಅವ್ರ ಶಕ್ತಿ ಮೀರಿ ಅದನ್ನು ಅಳಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸರ್. ಇದಕ್ಕೆ HD ಕೋಟೆ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಇಲ್ಲ ಸರ್, ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡ್ತಾವ್ರೆ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸೇರ್ಕೊಂಡು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಯಾಕಂದರೆ ಉದಾಹರಣೆಗೆ ಒಂದು ವಿಚಾರ ಹೇಳ್ತೀನಿ ನೋಡಿ. ಕಬಿನಿ ಪವರ್ ಸ್ಟೇಷನ್ ಒಬ್ಬರಿಗೆ ಲೀಸ್ ಕೊಟ್ಟಿದ್ರು 30 ವರ್ಷಕ್ಕೆ. ಆ 30 ವರ್ಷ ಲೀಸ್ ಹೆಂಗೆ ಅಂದರೆ 1 ವರ್ಷಕ್ಕೆ 4 ತಿಂಗಳಲ್ಲಿ ಮಾತ್ರ ಪವರ್ನ ಉತ್ಪಾದನೆ ಮಾಡಬೇಕು. ಆ ಮಳೆಗಾಲದಲ್ಲಿ ನೀರು ಡ್ಯಾಮಲ್ಲಿ ಲೋಡಿದ್ದಾಗ ಮಾತ್ರ ಅಂತ. ಈ ಭ್ರಷ್ಟರು ಏನು ಮಾಡಿದ್ದಾರೆ ಅಂದರೆ ವರ್ಷ ಪೂರ್ತಿ ತಯಾರು ಮಾಡ್ತಾರೆ, ನಮ್ಮ ಡ್ಯಾಮಲ್ಲಿ ವಿದ್ಯುತ್ನ ಉತ್ಪಾದನೆ ಮಾಡ್ತಾರೆ, ನಮ್ಮ ತಾಲೂಕಿಗೆ ವಿದ್ಯುತ್ನ ಸಂಪರ್ಕ ಕೊಡ್ತಾ ಇಲ್ಲ. ಹೊರಗಡೆಗೆ ಇವರು ಮಾರ್ತಾವ್ರೆ, ಲೂಟಿ ಮಾಡ್ತಾವ್ರೆ. ಮತ್ತು ಇಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾವ್ರೆ ಅಂತ ಹೇಳ್ತಾರಲ್ಲ, ಮಾನ್ಯ ಶಾಸಕರನ್ನ ಅಭಿವೃದ್ಧಿ ಅಧಿಕಾರರು ಭಾರಿ ಜನಸ್ಪಂದನೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಯಾವುದೇ ರೀತಿ ಸ್ಪಂದನೆ ಇಲ್ಲ. ಜನಗಳು ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ರಸ್ತೆಗಳು ಸರಿ ಇಲ್ಲ, ಆಮೇಲೆ ವ್ಯವಸ್ಥೆಗಳು ಎಲ್ಲ ಹದಗೆಟ್ಟೋಗಿದೆ. ನಾನೀಗ HD ಕೋಟೆ ವಿಧಾನಸಭಾ ಕ್ಷೇತ್ರದ ಬಸ್ ನಿಲ್ದಾಣದ ಸಮೀಪ ಇದ್ದೀನಿ. ಇಲ್ಲಿ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಹಾಗಾಯ್ತು, ಇವಾಗ ಇಲ್ಲಿ ಮುಂದೆ ಕಾಯ್ತದೆ, ಎಲ್ಲ ಕಡೆ ರೋಡು ಗಿಡ ಎಲ್ಲ ಚೆನ್ನಾಗಾಯ್ತದೆ. ಹೌದು, ಆಮೇಲೆ ಶಾಸಕರು ಹೀಗೆ ಅನಿಲ್ ಚಿಕ್ಕಮಾದವ್ರು ಕೆಲಸ ಮಾಡ್ತಾರೆ ಎಲ್ಲ ಮಾಡ್ತಿದ್ದಾರೆ. ಸರ್ ಹೇಳಿ ನಿಮ್ಮ ಒಪಿನಿಯನ್. ಸರ್, ಅಭಿವೃದ್ಧಿ ಆಗ್ತಿಲ್ಲ. ಹಾಸ್ಪಿಟ್ಲ್ಗಳಲ್ಲಿ ಸರಿಯಾಗಿ ನೋಡ್ತಿಲ್ಲ. ತಾಲೂಕ್ ಪಂಚಾಯತಿಗಳಲ್ಲಿ ಎಲ್ಲೇ ಹೋದರೂ ದುಡ್ಡು ಕೇಳ್ತಾರೆ. ಎಲ್ಲ ಲಂಚಕ್ಕಾಗಿ ಮಾಡ್ತಾ ಇದ್ದಾರೆ ಸರ್. ಅದನ್ನು ಅವರು ಅಭಿವೃದ್ಧಿ ಮಾಡಿಸ್ಬೇಕು. ಈ ರೋಡು ಏನೂ ಆಗ್ತಿಲ್ಲ. ಕೆಲಸ ಎಲ್ಲ ಆಗ್ತಿದೆ ಸರ್. ಏನಂದರೆ ಬಸ್ ಫ್ರೀ ಆಳು ಮುಳು ಆಯ್ತಿದೆ ಹೊರತು ಇನ್ನೇನು ಆಗ್ತಿಲ್ಲ. ಶಾಸಕರು ಸ್ಪಂದಿಸ್ತಿದ್ದಾರೆ, ಬಟ್ ಇಲ್ಲಿ ಕೆಲಸ ನಡೀತಿಲ್ವಲ್ಲ ಸರ್. ಫಸ್ಟು ಈ ಪುಕ್ಸಟ್ಟೆ ಗ್ಯಾರಂಟಿಗಳು ಜನಗಳು ಬಿಟ್ಬಿಟ್ಟು ಓಟ್ ಏನಕ್ಕೆ ಮಾಡಬೇಕು, ಯಾವುದಕ್ಕೆ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡ್ರೆ ಕ್ಷೇತ್ರನೂ ಅಭಿವೃದ್ಧಿ ಏನೋ ಆಯ್ತದೆ. ಯಾವ್ಯಾವ ಕಾರ್ಯ ಸರ್, ಈಗ ಒಂದು 4 ಫ್ಯಾಕ್ಟ್ರಿಗಳು ಕೊಟ್ಟರೆ ಆಗುತ್ತೆ ಸರ್, ಜನಗಳಿಗೆ ಕೆಲಸನೂ ಸಿಕ್ಕುತ್ತೆ, ಕ್ಷೇತ್ರನೂ ಅಭಿವೃದ್ಧಿ ಆಗುತ್ತೆ. ಅದು ಬಿಟ್ಬಿಟ್ಟು ಇಲ್ಲಿ ನಮಗೊಂದು ವಿಧಾನಸೌಧ ಕೊಡಿ, ನನಗೊಂದು ಗ್ರಾಮ ಪಂಚಾಯತಿ ಇದಾಗೈತೆ ಅದು ಕೊಡಿ, ಅವೆಲ್ಲ ಕೇಳ್ಕೊಂಡ್ರೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಸರ್. ಜನಗಳಿಗೆ ಫಸ್ಟು ಮೂಲಭೂತ ಸೌಕರ್ಯಗಳು ಏನು ಬೇಕು, ಜನಗಳು ಯಾಕೆ ಮನೇಲಿ ಕೂತವ್ರೆ, ಅದಕ್ಕೇನು ಮಾಡ್ಬೇಕು ಅಂತ ಇದು ಮಾಡಬೇಕು. 1-2 ಫ್ಯಾಕ್ಟ್ರಿ ಕೂಡ ಕೇಳಿ ಕೋಟೆ ತಾಲೂಕಿಗೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ಜನಗಳಿಗೆ ಕೆಲಸ ಸಿಗುತ್ತೆ. ಎಲ್ಲ ಆಗಬೇಕು ಅಂದರೆ ಫಸ್ಟು ನಮ್ಮ ಜನ ಎಚ್ಚೆತ್ಕೋಬೇಕು. ಪುಕ್ಸಟ್ಟೆ ಗ್ಯಾರಂಟಿಗಳಿಗೆ ಓಟ್ ಮಾಡೋದು ನಿಲ್ಲಿಸ್ಬೇಕು. ಓಟ್ ಮಾಡಿರೋದು ಕಾಂಗ್ರೆಸ್ ಅವ್ರಿಗೆ ಪುಕ್ಸಟ್ಟೆ ಮಾಡೋರೆ ಅಂತ ನಾನು ಹೇಳ್ತಿರೋದಲ್ಲ. ಅವರು ಒಳ್ಳೆ ಶಾಸಕರೇ, ಆದರೆ ಅವ್ರ ಕೈಲಿ ಕೊಟ್ಟರೆ ತಾನೇ, ಅಲ್ಲಿಂದ ಮೇಲಿಂದ ದುಡ್ಡು ಕೊಟ್ಟಿರ್ತಾನೆ ಇಲ್ಲಿ ಅಭಿವೃದ್ಧಿ ಆಗುತ್ತೋ. ಅದು ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಕೆಲಸ ಮಾಡ್ತಾ ಇದ್ದಾರೆ ಸರ್. ಇವಾಗ ರೋಡ್ಗಳೆಲ್ಲ ಇವಾಗ ಸುಮಾರು ದಿನ ಆಯಿತು ಅವರು ರೋಡು ಇದು ಮಾಡಿ ಸ್ಯಾಂಕ್ಷನ್ ಮಾಡಿ, ಆದರೆ ಇನ್ನೂ ಆಗಿಲ್ಲ. ಇನ್ನೂ ಅದೇ ಥರ ನಿಂತಿದೆ, ಎಲ್ಲ ಹಳ್ಳಗುಂಡಿ ಎಲ್ಲ ಹಂಗೆ ಬಿದ್ದಿದೆ. ಇವಾಗ ಕೆಲಸನ ಕೈ ಎತ್ಕೊತಿದ್ದಾರೆ ಅಷ್ಟೇ. ಅಭಿವೃದ್ಧಿ ಆಗ್ತಾ ಇದೆ, ಇನ್ನೂ ಆಗಬೇಕು. ನಿರೀಕ್ಷೆಗಳು ಸುಮಾರಿದೆ. ನಮ್ಮ ರಸ್ತೆಗಳು ಚೆನ್ನಾಗಾಗಬೇಕು, ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕು, ರೈತರಿಗೆ ಹೆಲ್ಪ್ ಆಗಬೇಕು, ವ್ಯಾಪಾರಸ್ಥರಿಗೆ ಹೆಲ್ಪ್ ಆಗಬೇಕು, ಪಾರ್ಕಿಂಗ್ ಆಗಬೇಕು, ಶೌಚಾಲಯಗಳಾಗಬೇಕು ಪಬ್ಲಿಕ್ಸ್ಗೆ.
ಸುಮಾರು ಅಭಿವೃದ್ಧಿ ಆಗಬೇಕು ಸರ್. ಸುಮಾರು ಕೆಲಸ ಮಾಡಿದ್ದಾರೆ. ಈಗ ತಾನೇ ಪ್ರಸಿದ್ಧ ವರದಕ್ಷಿಣೆ ದೇವಸ್ಥಾನ ಅಂತ ಇದೆ, ಅಲ್ಲೂ ಕೂಡ 40 ಲಕ್ಷ ಅನುದಾನ ಕೊಟ್ಟು ಈ ಇಂಪ್ರೂವ್ಮೆಂಟ್ ಮಾಡೋದ್ರ ಮೂಲಕ ಪ್ರವಾಸಿಗರ ತಾಣ ಮಾಡಬೇಕು ಅಂದ್ಬಿಟ್ಟು ಅದು ಮಾಡ್ತಿದ್ದಾರೆ. ಮತ್ತು ಬೀಚ್ನಳ್ಳಿ ಡ್ಯಾಮನ್ನು ಕೂಡ ಪ್ರವಾಸಿಗರ ತಾಣ ಮಾಡಬೇಕು ಅಂದ್ಬಿಟ್ಟು MLA ಅವರು ಸದನದಲ್ಲಿ ಪ್ರತಿಯೊಂದು ಮಾತಾಡ್ಬಿಟ್ಟು ಕೋಟೆ ಅಭಿವೃದ್ಧಿಗೆ ಮುಂಚೂಣಿಯಲ್ಲಿ ಮಾಡೋಕ್ಕೆ ಮಾಡ್ತಿದ್ದಾರೆ. ಅದರಲ್ಲಿ ಏನೂ ತೊಂದರೆ ಇಲ್ಲ. ಡೆವಲಪ್ಮೆಂಟ್ ಆಗಿದೆಯಾ? ಆಗಿದೆ ಆಗಿದೆ. ರಸ್ತೆ ಚರಂಡಿ ರೋಡು ಎಲ್ಲ ಆಗಿದೆ. MLA ಕೆಲಸ ಮಾಡ್ತಾವ್ರ MLA ಅವರು ಮಾಡ್ಕೊಡ್ತಾವ್ರ, ತೊಂದರೆ ಇಲ್ಲ, ಪರವಾಗಿಲ್ಲ. MLA ಅವರು ಹೇಗೆ ಶಾಸಕರು? ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಬಡವ್ರ ಸಹಾಯ ಮಾಡ್ತಾವ್ರೆ, ಎಲ್ಲರೂ ಮಾಡ್ತಾರೆ. ಎಲ್ಲಿ ಒಂದು ಮನೆಗೆ ಬಿದ್ದೋದ್ರೆ ಮನೆ ಕೊಡ್ತಾವ್ರೆ, ಬಡವ್ರಿಗೆಲ್ಲ ಒಂದೊಂದು ಇರೋಕ್ಕೆ ಸ್ಥಳ ಮಾಡಿಕೊಡ್ತಾವ್ರೆ. ಇದೇನೇನು ಒಳ್ಳೇದಾಗಿದೆ, ಬಡವ್ರಿಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಮಾಡ್ತಾ ಇದ್ದಾರೆ. ಹೆಂಗೆ ಭಯ ನಿಮ್ಮ ಮೇಲೆ? ಪರವಾಗಿಲ್ಲ ಸರ್, 2 ಸತಿ ಗೆಲ್ಸಿದ್ದೀವಿ ಅವ್ರನ್ನ. ಅದಕ್ಕಾಗಿ ನಾವು ಗೆಲ್ಸಿರೋದು ಅವ್ರನ್ನ. ಮಾಡ್ತಾಯಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಬಡವರಿಗೆಲ್ಲ ಕೆಲಸ ಮಾಡ್ತಾರೆ. ಮತ್ತು ಇನ್ನೂ ಮಾಡೋ ಅಂಥವರು ನಮಗೆ ಇನ್ನೂ ಆಸಕ್ತಿ ಇದೆ, ಮಾಡ್ತಾರೆ ಅಂತ, ಬೆಳೆಸ್ತಾರೆ. ನಮ್ಮ ಕೋಟೆ ತಾಲೂಕನ್ನ ಬೆಳೆಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಶಕ್ತಿ ಯೋಜನೆ ಅಂತ ಮಾಡಿಬಿಟ್ರು, ನಮ್ಮ ಚಾಪ್ಟರ್ ತೀರ್ತು ಗಂಡಸೋದು. ಎಲ್ಲೋದ್ರೂ ನಿಂತ್ಕೊಳ್ಳೋಕ್ಕೂ ಸೀಟ್ ಇಲ್ಲ ನನಗೆ, ಸೀಟಲ್ಲ, ನಿಂತ್ಕೊಳ್ಳೋಕ್ಕೆ ಸ್ಥಳ ಇರಲ್ಲ. ಅದನ್ನು ಹೇಳ್ಬೇಕು. ಶಕ್ತಿ ಯೋಜನೆ ಮಾಡಬೇಕಾ ಆಟೋಮೆಟಿಕ್ಕಾಗಿ ಇನ್ನೂ ಒಂದಷ್ಟು ಬಸ್ಗಳನ್ನ ಎಕ್ಸ್ಟ್ರಾ ಕೊಡಬೇಕಾಯ್ತು. ಒಂದೂ ಕೊಟ್ಟಿಲ್ಲ ಇವರು. ಇರೋರೇ ತಳ್ಕೊತಾರೆ, ಮಾಡ್ತಾರೆ, ಹಂಗೆ ಆದಾಗ ಹೋಯ್ತಾರೆ. ಇದು ದೊಡ್ಡ ಸಮಸ್ಯೆ. ಅಭಿವೃದ್ಧಿ ಏನಾಗಿಲ್ಲ. TSP ಹಣದಲ್ಲಿ ಒಂದಷ್ಟು ಚರಂಡಿಗಳು ಮತ್ತು ರಸ್ತೆಗಳು ಬಿಟ್ಟರೆ ಇನ್ನೇನು ಅಭಿವೃದ್ಧಿ ಆಗಿದೆ? ಈಗ ರೈತರು 40-50 ವರ್ಷದಿಂದ ಭೂಮಿನ ಉಳ್ತಾವ್ರ, ಅವ್ರಿಗೆಲ್ಲ ಸಾಗುವಳಿ ಮಾಡ್ಕೊಂಡಿದ್ದರು. ಇದೆಲ್ಲ ಅಭಿವೃದ್ಧಿ ಆಗ್ಬೇಕಂದ್ರೆ ಇವೆಲ್ಲ ಆಗಬೇಕು ತಾನೆ. ಅದು ಆಮೇಲೆ ಕಬಿನಿ, ನಮ್ಮಲ್ಲಿ ಬೇಕಾದಷ್ಟು ಸಂಪನ್ಮೂಲ ಇದೆ. ಅಲ್ಲಿ ಒಂದು ಬೃಂದಾವನ ಮಾಡಿ ಇಲ್ಲಿರೋ ಜನಗಳಿಗೆ ನಿರುದ್ಯೋಗನ ಹೋಗಲಾಡಿಸ್ಬೋದು. ಮಾಡ್ತಿಲ್ಲ, ಯಾಕೆ ಮಾಡ್ತಾರೆ? ಸರ್ಕಾರ ಅವ್ರದ್ದಿದೆ, ಶಾಸಕರು ಅವರು ಮನವಿ ಮಾಡಿ ಪಡ್ಕೊಬರ್ಬೋದಲ್ಲ ಅನುದಾನ. ಇದು ಮಾಡ್ತಿಲ್ಲ. ಮತ್ತು ಮುಖ್ಯವಾಗಿ ರೈತರಿಗೆ ಇಲ್ಲಿ ರಕ್ಷಣೆ ಇಲ್ಲ. ಅಭಿವೃದ್ಧಿ ಏನು ಅಂಥದ್ದು ನಮ್ಮ ಟೌನಲ್ಲಿ ಡೆವಲಪ್ಮೆಂಟ್ ಏನೂ ಇಲ್ಲ. ಬರೀ ಎಲ್ಲ ರೈತರುಗಳು ಸಣ್ಣ ಪುಟ್ಟ ಇನ್ನೂ ಹಿಮ್ಮಿಸ್ತಲೇ ಇದ್ದಾರೆ. ಕೆಲವರು ಎಲ್ಲರೂ ಡೆವಲಪ್ಮೆಂಟ್ ಆಗ್ತಾಯಿದ್ದಾರೆ, ದೊಡ್ಡ ದೊಡ್ಡವರು ಡೆವಲಪ್ಮೆಂಟ್ ಆಗ್ತಾರೆ ಹೊರತು ಬಡವರುಗಳಲ್ಲಿ ಇಂಪ್ರೂವ್ಮೆಂಟ್ ಏನೂ ಇಲ್ಲ. ಅಲ್ಲಿ ಬಡವರುಗಳ ಟೌನ್ ವ್ಯಾಪ್ತಿನಲ್ಲೇ ಟೌನಲ್ಲಾದರೂ ಸರಿಯೇ ಯಾವುದೇ ಇಂಪ್ರೂವ್ಮೆಂಟ್ ಏನೂ ಇಲ್ಲ. ಇರದ್ದು ಏನು ಅಂತ ಕಾಣ್ತಾ ಇಲ್ಲ. ಅಂದರೆ ಮಾಡಬೇಕಾದ್ರೆ ಬೇಜಾರು ಮಾಡ್ಬೋದು, ಯಾಕಂದರೆ ಒಳ್ಳೆ ನೀರಿದೆ, ಒಳ್ಳೆ ಭೂಮಿಗಳಿದೆ. ಇಲ್ಲಿ ಕೋಟೆ ಟೌನಲ್ಲೇ ಬೇಜಾನ್ ಸರ್ಕಾರಿ ಜಾಗ ಇದೆ, ಮಾಡ್ಬೋದು. ಗಾರ್ಮೆಂಟ್ಸ್ಗಳು ಇನ್ನೊಂದು ಮಾಡ್ಬೋದು, ಮಾಡಿಲ್ಲ. ಶಾಸಕರು ಇತ್ತ ಗಮನನೇ ಹರಿಸ್ತಾ ಇಲ್ಲ. ನಿಮ್ಮ ಶ್ರೀಕೋಟೆ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತಿದೆಯಾ? ಇಲ್ಲ. ಯಾಕೆ ಸರ್? ಒಂಚೂರು ಮುಂದೆ. ಯಾಕೆಂದ್ರೆ ನೀವೇ ನೋಡ್ತಿದ್ರಲ್ಲ, ಈಗ KRS ಮಾಡ್ತೀವಿ ಅಂತ ಹೇಳಿದ್ರು, ಕಬಿನಿ ಇದುವರೆಗೂ ಮಾಡಿಲ್ಲ. ರೋಡ್ಗಳು ಇವಾಗಲೇ ನೋಡ್ತಿದ್ರೆ ನೀವು ಹೇಗೆ ಆಗಿದೆ ಅಂತ ನೋಡ್ತೀವಿ. ಇಲ್ಲಿ ಟೌನಲ್ಲೇ ನೋಡಿ, ಟೌನಲ್ಲಿ ವಿಲೇಜಲ್ಲೇ ಹೇಗಿರ್ತದೆ ಅಂತ ಅದು ತಿಳ್ಕೊಬೇಕು ತಾವು. ನಮ್ಮಲ್ಲಿ ಡ್ಯಾಮ್ಗಳು 3 ಡ್ಯಾಮ್ ಇದ್ದು ನಮ್ಮ ತಾಲೂಕು ಏನು ಪ್ರಯತ್ನ ಇಲ್ಲ. ನಗು, ಕಬಿನಿ, ತಾರ್ಕದಲ್ಲಂತ ಇಲ್ಲ. ತಾರ್ಕ ಕರೆಕ್ಟಾಗಿ ಬಂದು ನಮಗೆ ನೀರು ಸೆಕೆಂಡ್ ಮಂಡಿ ಆಗ್ಬೋದು, ನಮ್ಮ ಅಭಿಪ್ರಾಯ. ಆ ರೀತಿ ಆದರೂ ಪ್ರಯತ್ನ ಇಲ್ಲ. ಖಾಲಿಯೇ ಇರೋರು ಇರಾಗೆ ಬೇಕಾದವ್ರ ಕಡೆ ಮಾಡ್ತಾರೆ, ಬೇಡದವ್ರ ಕಡೆ ಇಲ್ಲ. ಹಂಗೆ ಎಲ್ಲ ರಾಜಕೀಯ. ಶಾಸಕರು ಎಲ್ಲ ಒಂದೇ. ಶಾಸಕರು ಬೇರೆ ಅದರ. ಈಗ ನಿಮ್ಮ ಕಡೆ ಓಡಾಡ್ತೀರ ನೀವೇ, ನಮ್ಮ ಕಡೆ ಓಡೋದೆ ಅವು ಹೇಳ್ಬಿಡ್ತಾನೆ ಇನ್ನೊಬ್ಬ, ಏನ ಇದು ಅವನು ನಿನ್ನ ಕಡೆ ಇಲ್ಲ ಮಾಡಬೇಡ ಅಂದ್ರೆ ಆ ಊರಲ್ಲಿ ಅಷ್ಟೇ. ನಿಮ್ಮ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಪರವಾಗಿಲ್ಲ ಸರ್, ಪರವಾಗಿಲ್ಲ. ಹೇಗೆ ಸರ್? ಹೆಂಗೆ ಅಂತ ಸ್ವಲ್ಪ ಎಲ್ಲ ಮಾಡಿಕೊಡ್ತಾವ್ರೆ, ಸ್ವಲ್ಪ ಎಲ್ಲ ಪರವಾಗಿ ಎಲ್ಲ ಇದು ಮಾಡಿಕೊಡ್ತಾವ್ರೆ. ಏನಿಲ್ಲ, ಮೂಲಭೂತ ಸೌಕರ್ಯಗಳು ಸಿಗ್ತೇವೆ, ಏನು ತೊಂದರೆ ಇಲ್ಲ. ಶಾಸಕರು ಸ್ಪಂದಿಸಿ ಏನೇ ಇಲ್ಲ, ಬರ್ತಾರೆ, ಮಾಡ್ತಾರೆ. ನಮ್ಮ ಮಾತಕ್ಕೂ ಸ್ವಲ್ಪ ಮರ್ಯಾದೆ ಕೊಡ್ತಾರೆ. ನಾವು ಎಲ್ಲರನ್ನ 10 ವರ್ಷದಿಂದ ನೋಡ್ತಾ ಇದ್ದೀವಿ, ನಿರೀಕ್ಷೆಗಳು ಇಟ್ಕೊಂಡು ಆಗ್ತಾಯಿದ್ದಾವೆ. ಆದರೆ ನಮ್ಮ ಜನಸಾಮಾನ್ಯರ ಲೆವೆಲ್ಗೆ ಇಲ್ಲ. ಶಾಸಕರ ಸರ್ ಕಾರ್ಯವೈಖರಿ ಹೇಗಿದೆ? ಶಾಸಕರು ಅವರು ಕೂಡ ಸರ್ಕಾರದ ಮಟ್ಟದಲ್ಲಿ ವ್ಯವಹರಿಸಿ ಅನುದಾನ ತಂದು ನಾನು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀನಿ ಅನ್ನೋ ಆಶ್ವಾಸನೆ ನಾನು ನೀಡ್ತಾ ಇದ್ದಾರೆ. ಅದನ್ನು ಕೂಡ ಅವರು ಭರವಸೆಗಳನ್ನು ಆಶ್ವಾಸನೆ ನಾನು ಈಡೇರಿಸ್ತಾರೆ ನಮಗೆ ಉಳ್ಳವರಾಗಿದ್ದೇವೆ. ನಮ್ಮ ನಿರೀಕ್ಷೆ ಇನ್ನೂ ಬೇಕಾದಷ್ಟಿದೆ, ಆಗಬೇಕಾಗಿದೆ. ಸರ್ಕಾರದಲ್ಲಿ ಫಂಡ್ ತಗೊಬರ್ತೀವಿ ಅಂತ ಸಾಹೇಬ್ರು ಹೇಳ್ತಾ ಇದ್ದಾರೆ. ಇನ್ನೂ ಫಂಡ್ ಬಂದಿಲ್ಲ, ಮುಂದೆ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ. ಆಗ್ತಾ ಇದೆ, ಇನ್ನೂ ಆಗಬೇಕು. ಮತ್ತು ತಾಲೂಕಲ್ಲಿ ಸಮಸ್ಯೆಗಳಿದ್ದಾವೆ. ಆಮೇಲೆ ಟೌನಲ್ಲಿ ನೀರಿನ ಸಮಸ್ಯೆ ಇರುತ್ತೆ, ಹೌಸಿಂಗ್ ಬೋರ್ಡ್ನಲ್ಲಿ ಇದೆಲ್ಲ ಮಾಡ್ಕೊಂಡು ನೀರಿಂದೇ ಸಮಸ್ಯೆ. ಸಮ್ಮರ್ನಲ್ಲಿ, ಬೇಸಿಗೆನಲ್ಲಿ ನೀರಿಂದೇ ಸಮಸ್ಯೆ ಇದೆ. ಅಭಿವೃದ್ಧಿ ಆಗಿಲ್ಲ ಸರ್. ಈಗ ನಮ್ಮ ಹಳ್ಳಿಗಳು ಬಿಟ್ಬಿಡಿ, ಕೋಟೆ ಟೌನಲ್ಲೇ ರಸ್ತೆಗಳ ಅಭಿವೃದ್ಧಿ ಆಗಿಲ್ಲ. ನಮ್ಮ ಊರಿಗೆ ನಾವು ರಸ್ತೆನ ಕೇಳಿ 15 ವರ್ಷದಿಂದನೂ ರಸ್ತೆಗಳನ್ನ ಕೇಳ್ತಾ ಇದ್ವಿ. ಇನ್ನೂ ಕೂಡ ನಮ್ಮ ಊರಲ್ಲಿ ರಸ್ತೆಗಳಾಗಿಲ್ಲ. ನಮ್ಮ ತಾಲೂಕು ಆಗಿನ ಕಾಲದಿಂದನೂ ಬರೀ ಹಿಂದುಳಿದ ತಾಲೂಕು ಅಂತಲೇ ಇದೆ.
ಇದನ್ನು ಹೀಗೆ ಮುಂದುವರ್ಸ್ಕೊ ಹೋಗ್ತಾರೆ ಅಥವಾ ಮುಂದುವರೆದ ತಾಲೂಕಾಗಿ ಮಾಡ್ತಾರೋ ಗೊತ್ತಿಲ್ಲ. ಏನು ಅಭಿವೃದ್ಧಿ ಆಗ್ತೋ ಜನಗಳು ಈಗ 5 ತಿಂಗಳಿಂದ ಸುತ್ತೀವಿ ನಾವು ಒಂದೊಂದು ಕೆಲಸ ಆಗಬೇಕಂದ್ರೆ ಏನು ಅಭಿವೃದ್ಧಿ ಆದ್ದು ಸ್ವಾಮಿ? ರೈತರ ಬಗ್ಗೆ ಏನು ಕಾಳಜಿ ವಹಿಸ್ಕೊತಿದ್ದಾರೋ ಎಲ್ಲಿ ಎಷ್ಟು ನೋಡಿ. ನಾನು ಬೆಳಿಗ್ಗೆ ನಾಷ್ಟ ಮಾಡಿಲ್ಲ, ಒಬ್ಬರು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಇಷ್ಟೊತ್ತು ಗಂಟೆ ಬಂದೀನಿ, ಈಗ ಹೋಯ್ತೇವೆ. ಹಾಂ, ಏನು ಅಭಿವೃದ್ಧಿ ಮಾಡ್ತಿದ್ದಾರೋ? ರೈತರಿಗೆ ಏನು ಅಭಿವೃದ್ಧಿ ಆಗ್ತಾಯಿತ್ತು? ಒಬ್ಬ ಪಾರ್ಟಿ ಹುಡುಕ್ಬೇಕಂದ್ರೆ ಬೆಳಿಗ್ಗೆ 8 ಗಂಟೆಗೆ ಬಂದರೂ ಸಿಗೋಲ್ಲ. ಒಂದು ಕೆಲಸ ಆಗಬೇಕಂದ್ರೆ ಒಂದು ಚಿಕ್ಕ ಕೆಲಸ ಆಗಬೇಕಾದ್ರು. ನಾನೀಗ HD ಕೋಟೆ ವಿಧಾನಸಭಾ ಕ್ಷೇತ್ರದ ಹ್ಯಾಂಡ್ ಪೋಸ್ಟ್ ಪಟ್ಟಣದಲ್ಲಿದ್ದೀನಿ. ಭಾಗಶಃ ಆಗಿದೆ ಸರ್. ಭಾಗಶಃ ಆಗಿದೆ. ಏನೆಲ್ಲ ಕೆಲಸಗಳಾಗಿದೆ ಸರ್? ರಸ್ತೆಗಳು ಮಾಡಿದ್ದಾರೆ. ಹಳ್ಳಿಗಳಿಗೆ ಮೂಲಭೂತವಾಗಿ ಏನೆಲ್ಲ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಅಥವಾ ಸಾರ್ವಜನಿಕರಿಗೆ ಭೂಮಿಗಳಿಗೆ ಹೋಗುವಂಥ ರಸ್ತೆಗಳಾಗಿರ್ಬೋದು, ಮತ್ತು ಮೂಲಭೂತವಾಗಿ ಊರಿನಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇವುಗಳೆಲ್ಲ ಆಗಿದೆ ಸರ್. ಶಾಸಕರು ಸರ್ ಸ್ಪಂದಿಸ್ತಾರೆ ಬಗ್ಗೆ ಹೇಳೋದಾದ್ರೆ ಸ್ಪಂದಿಸ್ತಾರೆ ಸರ್. ಅಭಿವೃದ್ಧಿಯಾಗಿ ನಮ್ಮ ಶಾಸಕರು ಗಮನಕ್ಕೆ ಏನು ಕೆಲಸಗಳು ಹೋಗಿದೆಯೋ ಯಾವುದು ಪೆಂಡಿಂಗ್ ಬಿಟ್ಟಿಲ್ಲ, ಎಲ್ಲ ಮಾಡಿದ್ದಾರೆ. ಎಂಥ ಬಡವರು ಹೋಗಲಿ, ಎಂಥವ್ರು ಆಪ್ತಿರೋ ಹೋಗಲಿ, ಅವ್ರಿಗೆ ಯಾರೂ ಹೇಳಿಸಿಲ್ಲ. ಚೆನ್ನಾಗಿ ಸ್ಪಂದಿಸಿದ್ದಾರೆ. ಅವ್ರ ಗಮನ ತಂದಿರೋಂಥ ಕೆಲಸಗಳು ಯಾವ ಬ್ಯಾಲೆನ್ಸ್ ಇಲ್ಲ. ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ. ರಸ್ತೆ ರೋಡು ಎಲ್ಲ ಅಭಿವೃದ್ಧಿ ಎಲ್ಲ ಆಗ್ತಿದೆಯಾ? ಸೂಪರ್ ಸರ್, ಚೆನ್ನಾಗಿ ಮಾಡ್ತಿದ್ದಾರಾ? ಶಾಸಕರು ಸ್ಪಂದಿಸ್ತಿದ್ದಾರಾ? ಹೆಂಗೆ ಅನಿಲ್ ಚಿಕ್ಕಮದವರು? ಅವರೇ ದೇವ್ರಿದ್ದಂಗೆ ಅವರೇ ಎಲ್ಲ ನೋಡ್ಕೊತಾರೆ ಸರ್. ಪಾಂಡು ಮಾಡ್ಸೋಕ್ಕಾದ್ರೆ ಒದ್ದಾಡ್ತಿದ್ದೀವಿ ನಾವು. ಒಂದು ರೇಷನ್ ಕಾರ್ಡ್ಗೆ ಆಯ್ತಿಲ್ಲ. ನಮ್ಗೆ 2,000 ರೂಪಾಯಿ ಬೇಡಿ ಸರ್, ಅದು ನಮಗೆ ಬರೀ ರೇಷನ್ ಕಾರ್ಡ್ ಕೂಡ ಸಿಕ್ಕಿ ಸಾಕು, ಅಷ್ಟು ಇದಾಗ್ಬಿಟ್ಟಿದೆ ನಮಗೆ. ಏನು ಅಂದರೆ ಈಗ MLA ಅವ್ರು ಏನೂ ನೋಡ್ತಾ ಇಲ್ಲ, ಬರ್ತಾರೆ ಒಯ್ತಾರೆ ಕಾರಲ್ಲಿ, ಇಷ್ಟೇ ಕೈ ಹಿಂಗೆ ಅಂದ್ಬಿಟ್ಟು ಒಯ್ತಾರದೆ. ಒಬ್ರಿಗೂ ಬಂದು ಏನು ಸಮಸ್ಯೆ ಅಂತ ಒಬ್ಬರು ಕೇಳ್ತಿದ್ದಾರೆ, ಏನೂ ಇಲ್ಲ. ನಾನೀಗ HD ಕೋಟೆ ವಿಧಾನಸಭಾ ಕ್ಷೇತ್ರದ ಸರಗೂರು ಪಟ್ಟಣದಲ್ಲಿದ್ದೀನಿ. HD ಕೋಟೆ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಸರ್? ಆಗಿದೆ ಸರ್. ಆಗಿದೆ. ಶಾಸಕರು ಕೆಲಸ ಮಾಡ್ತಾವ್ರೆ ಸರ್. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ನಮ್ಮ ಕಣ್ಣು ಮಟ್ಟಿಗೆ ಅಷ್ಟೇನು ಆಗಿಲ್ಲ ಸರ್. ಆಗಿಲ್ಲ. ಏನೆಲ್ಲ ನಿರೀಕ್ಷೆ? ಎಲ್ಲ ದುಡ್ಡು ತಿಂತವ್ರೆ ಅಷ್ಟೇ, ದುಡ್ಡುಗಳು ತಿಂತವ್ರೆ ಅಷ್ಟೇ. ಇಲ್ಲ ಪುರಸಭೆಯಲ್ಲಿ ಏನೂ ಆಗಿಲ್ಲ. ನಾವು ಸ್ಟೇಡಿಯಂ ಬ್ಲಾಕಲ್ಲಿರೋದು, ಅಲ್ಲೊಂದು ರೋಡ್ ಇಲ್ಲ, ಚರಂಡಿ ಇಲ್ಲ, ನೀರು ಹೋಗೋಕ್ಕೆ. ಈ ಥರ ಪರಿಸ್ಥಿತಿ ಆಗಿದೆ ಕೋಟೆ ಒಳಗೆ, ಯಾರು ನೋಡೋರಿಲ್ಲ. ಶಾಸಕರು ದುಡ್ಡು ಮಾಡ್ತಾವ್ರ, ಇನ್ನೇನೂ ಇಲ್ಲ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯವನ್ನ ಬಂಡವಾಳಶಾಹಿಗಳು ಹೇಗೆಲ್ಲ ಬಳಕೆ ಮಾಡಿಕೊಳ್ತಾರೆ, ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತೆ ಸರ್ಕಾರಿ ಭೂಮಿಯನ್ನು ಹೇಗೆಲ್ಲ ಲಪಟಾಯಿಸಲಿಕ್ಕೆ ಹುನ್ನಾರ ಮಾಡ್ತಾರೆ ಅನ್ನೋದಕ್ಕೆ ಮೈಸೂರು ಜಿಲ್ಲೆ HD ಕೋಟೆಯ ಬಿದಿರಹಳ್ಳಿಯಲ್ಲಿರುವಂತಹ ಕಬಿನಿ ಜಲಾಶಯ ಪ್ರತ್ಯಕ್ಷ ಸಾಕ್ಷಿಯಾಗ್ತಿದೆ. ಕಬಿನಿ ಜಲಾಶಯದಲ್ಲಿ ರೈತರ ಭೂಮಿಯನ್ನು ಭೂ ಸ್ವಾಧೀನ ಆಗಿದೆ. ರೈತರ ಭೂಮಿ ಭೂ ಸ್ವಾಧೀನ ಆಗಿ ಅದು AC/DC ಲೆವೆಲಲ್ಲಾಗಿ ಸರ್ಕಾರ ಲೆವೆಲ್ ಆಗಿ ಆಗಲೇ 4161 ಆಗಿದೆ. ಅಂದರೆ ನೀರಾವರಿ ಇಲಾಖೆಗೆ ಹ್ಯಾಂಡ್ ಓವರ್ ಆಗಿದೆ. ನೀರಾವರಿ ಇಲಾಖೆಗೆ ಆದಮೇಲೆ ಅಲ್ಲಿ ಪವರ್ ಇದನ್ನು ಹೇಳ್ಬಿಟ್ಟು ಪವರ್ ಉತ್ಪಾದನೆ, ಕರೆಂಟ್ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅವರಿಗೆ ಗುತ್ತಿಗೆ ಆಧಾರದ ಮೇಲೆ ಕರೆಂಟ್ ಉತ್ಪಾದನೆ ಮಾಡೋಕ್ಕೆ ಮಾತ್ರ ಕೊಟ್ಟಿರೋದು. ಅಂಥವ್ರು ಇತ್ತೀಚೆಗೆ ಏನಂತಂದರೆ ಕೋಟಿಗಟ್ಟಲೆ ಆಸ್ತಿನ ಲೂಟಿ ಹೋಗಿ ಇಲ್ಲಿ ಲೋನ್ ತಗೊಂಡು ಬ್ಯಾಂಕ್ಗಳಲ್ಲಿ ಲೂಟಿ ಹೊಡಿತಾ ಇದ್ದಾರೆ. ಅಂದರೆ ಆಸ್ತಿಯಲ್ಲಿ ಅವರು ಲೋನ್ ತಗೊಳ್ಳೋಕ್ಕೆ ಹಕ್ಕೇ ಇಲ್ಲ. ಏನಂದರೆ ಅವ್ರ ಬಿಲ್ಡಿಂಗ್ ಮೇಲೆ ಪವರ್ ಉತ್ಪಾದನೆ ಮಾಡೋದಕ್ಕೆ ಮಾತ್ರ ಹಕ್ಕಿದೆ. ಅಂಥದ್ರಲ್ಲಿ ಇಲ್ಲಿ RTCನೂ ಅವ್ರ ಹೆಸ್ರಿಗೆ ಬಂದಿದೆ, ಪಾನಿನೂ MR ಅವರ ಹೆಸ್ರಿಗೆ ಬಂದಿದೆ. ಇಲ್ಲಿ ತಹಶೀಲ್ದಾರರು ಆದೇಶ ಮಾಡಿದ್ದಾರೆ, ಕೋರ್ಟ್ ಆದೇಶ ಅಂತ. ಕೋರ್ಟ್ ಯಾವ ಆದೇಶ ಅಂತ ತಹಶೀಲ್ದಾರ್ ವ್ಯಾಪ್ತಿಗೆ ಬರಲ್ಲ ಇದು ಸರ್. ಇದು ಸರ್ಕಾರ ಮತ್ತು ಸುಭಾಷ್ ಪವರ್ ಕಾರ್ಪೊರೇಷನ್ ಅವರಿಗೆ ಒಂದು ಒಡಂಬಡಿಕೆ ಒಂದು ಒಪ್ಪಂದದ ಕರಾರಿನ ಮೇಲೆ 30 ವರ್ಷ ಏನು ಕಬಿನಿ ಜಲಾಶಯದ ಈ ಜಾಗವನ್ನು ಸುಭಾಷ್ ಪವರ್ ಕಾರ್ಪೊರೇಷನ್ ಅವರಿಗೆ ಒಂದು ಗುತ್ತಿಗೆ ಆಧಾರದ ಮೇಲೆ ಕೊಡ್ತಾರೆ ಸರ್. ಅಲ್ಲಿ ಕಾಲಂಬಲ್ಲಿ ಏನಂತಂತಂದರೆ ನೀರಾವರಿ ಇಲಾಖೆಯ ಜಾಗವಾದರೂ ಸೈಡಿನಲ್ಲಿ ಸುಭಾಷ್ ಪವರ್ ಕಾರ್ಪೊರೇಷನ್ ಅನ್ನೋದನ್ನ ಇವರು ಮಾಡಬೇಕಾಗಿತ್ತು. ಈ ಒಂದು 25 ವರ್ಷ ಆಗಿದೆ. 25 ವರ್ಷದಿಂದಲೂ ಎಲ್ಲವೂ ಕರೆಕ್ಟಾಗೇ ಇದ್ದಿದ್ದು 2023ರಲ್ಲಿ ಇವ್ರು ಏನು ಮಾಡ್ತಾರೆ, ತಹಸೀಲ್ದಾರ್ ಕೋರ್ಟ್ಗೆ ಹಾಕಿ ಕೋರ್ಟಿನ ಮುಖಾಂತರ ಕೆಲವೊಂದಷ್ಟು ಹಣದ ಆಮಿಷಗಳನ್ನು ಒಡ್ಡಿ ಸರ್ಕಾರದ ಏನು ಕಬಿನಿ ಜಲಾಶಯಕ್ಕೆ ಮುಳುಗಡೆ ಆದ ಜಾಗವನ್ನು ಸುಭಾಷ್ ಪವರ್ ಕಾರ್ಪೊರೇಷನ್ ನನ್ನದು ಅಂತ ಹೇಳ್ಕೊಳ್ಳೋ ರೀತಿಯಲ್ಲಿ ಬಿಂಬಿಸಿ ಅದಕ್ಕೆ ಕೆಲವೊಂದು ಬ್ಯಾಂಕ್ಗಳಿಂದ ಏನು ಒಂದು 90 ಕೋಟಿ, ಒಂದು 5.5 ಕೋಟಿ, ಒಟ್ಟಿನಲ್ಲಿ ಒಂದು 106 ಕೋಟಿ ಒಂದು ಹಗರಣವನ್ನು ಮಾಡೋದಕ್ಕೆ ಮುಂದಾಗುತ್ತೆ. ಇದಕ್ಕೆ ಸ್ಥಳೀಯ ಒಂದು ಏನು ಜನಪ್ರತಿನಿಧಿಗಳಾಗ್ಬೋದು, ಒಂದು ಅಧಿಕಾರಿ ವೃಂದದವರಾಗ್ಬೋದು, ಇದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟು ಎಲ್ಲೋ ಒಂದು ಖಾಸಗಿ ಕಂಪನಿಯವನಿಗೆ 30 ವರ್ಷಕ್ಕೆ ಲೀಜು
ಕಂಪ್ಲೀಟ್ ಆಗುತ್ತೆ. ಆ ನಂತರ ಇವನು ಸರ್ಕಾರಕ್ಕೆ ಇದನ್ನು ಬಿಟ್ಕೊಡ್ಬೇಕಾಗಿತ್ತು. ಆದರೆ ಈಗ ಸುಭಾಷ್ ಪವರ್ ಕಾರ್ಪೊರೇಷನ್ದೇ ಜಾಗ ಅನ್ನೋ ರೀತಿಯಲ್ಲಿ ಬಿಂಬಿಸಿ ದಾಖಲೆಗಳನ್ನು ತಿದ್ದಿ ಅದರ ಜೊತೆಗೆ ನೇರವಾಗಿ ಇವಾಗ ಅದೇ ಹೆಸರಿನಲ್ಲಿ ಏನು ಸುಭಾಷ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅವರ ಹೆಸರಿನಲ್ಲಿ ಸುಮಾರು 106 ಕೋಟಿ ಒಂದು ಲೋನನ್ನು ಪಡ್ಕೊಂಡಿದ್ದಾರೆ. ದಯಮಾಡಿ ಸರ್ಕಾರ ಈ ತಕ್ಷಣವೇ ಎಚ್ಚೆತ್ಕೋಬೇಕು. ಇಲ್ಲಾಂದರೆ ಸರ್ಕಾರ ಈ ಏನು ಕಬಿನಿ ಜಲಾಶಯದ ಮೇಲೆ ಇನ್ನೊಂದು 106 ಕೋಟಿಗಳ ಸಾಲವನ್ನು ಒರೆಸಿ ಸ್ಥಳ ಖಾಲಿ ಮಾಡುವಂಥ ಒಂದು ಹುನ್ನಾರವನ್ನೇ ಇವರು ನಡೆಸ್ಕೊಂಡಿದ್ದಾರೆ. ಇದು ಸ್ಥಳೀಯ ಹೋರಾಟಗಾರರ ಮಾತು. ಸದ್ಯಕ್ಕೆ ಈ ಸುಭಾಷ್ ಪವರ್ ಲಿಮಿಟೆಡ್ ಕಾರ್ಪೊರೇಷನ್ ಅವರು ಇದರ ಮೇಲೆ ಅಂದರೆ ಇವ್ರಿಗೆ ಹಕ್ಕೇ ಇಲ್ಲ, ಆದರೆ ಹಕ್ಕನ್ನು ಪ್ರತಿಸ್ಥಾಪಿಸಿ ಅಲ್ಲಿ ಲೋನನ್ನು ತೆಗೆದುಕೊಂಡು ಸಾಲದ ಹೊರೆಯನ್ನು ಇಲ್ಲಿಗೆ ಅಂದರೆ ಕಬಿನಿ ನೀರಿನ ಅಂದರೆ ಜಲಾಶಯದ ಮೇಲೆ ತರುವಂಥ ಕೆಲಸಕ್ಕೆ ಮುಂದಾಗ್ತಿದ್ರೆ ಇದು ಯಾವತ್ತಿದ್ರೂ ಕೂಡ ಸರ್ಕಾರಕ್ಕೆ ಕಂಟಕ ಆಗುತ್ತೆ. ಹೀಗಾಗಿ ತತ್ಕ್ಷಣ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ಅಧಿಕಾರಿಗಳು ಕೂಡ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸ್ತಿದ್ದಾರೆ, ಅವ್ರ ಜೊತೆ ಶಾಮೀಲಾಗ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಕೇಳಿ ಬರ್ತಿದೆ. ಹೀಗಾಗಿ ಇದಕ್ಕೆ ತತ್ಕ್ಷಣ ಪರಿಹಾರನ ಕಂಡುಕೊಳ್ಬೇಕು ಅನ್ನೋದು ಸ್ಥಳೀಯ ಹೋರಾಟಗಾರರ ಆಗ್ರಹ ಆಗಿದೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, HD ಕೋಟೆ, ಮೈಸೂರು.